ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಕೆಲವೊಂದು ಡಿವೈಸಸ್, ನಮ್ಮ ಸುತ್ತಮುತ್ತ ಇರುವಂತಹ ಕೆಲವೊಂದು ಎಲೆಕ್ಟ್ರಿಕಲ್ ಡಿವೈಸಸ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ನೋಡೋಣ. ಎಸ್ಪೆಷಲಿ ನಮಗೆ ಕಮ್ಯುನಿಕೇಷನ್ನಲ್ಲಿ ತುಂಬ ಕ್ರೂಷಿಯಲ್ ರೋಲ್ ಪ್ಲೇ ಮಾಡುವಂತಹ ಮೈಕ್ ಹಾಗೆ ಸ್ಪೀಕರ್ಸ್, ಇವೆರಡು ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ನೋಡೋಣ. ಜಸ್ಟ್ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಮೈಕ್ ಸ್ಪೀಕರ್ ಅಷ್ಟೇ ನೋಡೋದಿಲ್ಲ, ಇದ್ರ ಹಿಂದೆ ನಮಗೆ ಎರಡು ಇಂಪಾರ್ಟೆಂಟ್ ಪ್ರಿನ್ಸಿಪಲ್ಸ್ ಇದೆ. ಯಾವುದು? ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ಹಾಗೆ ರೈಟ್ ಹ್ಯಾಂಡ್ ಥಂಬ್ ರೂಲ್ ಆಫ್ ಕ್ಲಾಸ್ 10 ಏನಿದೆ ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಚಾಪ್ಟ್ರಲ್ಲಿ, ಅದನ್ನು ಇನ್ ಡೀಟೇಲಾಗಿ ತಿಳ್ಕೊಳ್ಳೋಣ. ಹಾಗೆ ಅದು ಇನ್ ಡೀಟೇಲಾಗಿ ಯಾವ ರೀತಿ ಮಾಡ್ರನ್ ಟೆಕ್ನಾಲಜಿನಲ್ಲಿ ಅಪ್ಲೈ ಮಾಡಿದ್ದಾರೆ ಅನ್ನೋದು ಕೂಡ ತಿಳ್ಕೊಳ್ಳೋಣ. ಹಾಗಿದ್ರೆ ವಿಲ್ ಸ್ಟಾರ್ಟ್ ಫ್ರಮ್ ಮೈಕ್. ಮೊದಲು ನಮಗೆ ಮೈಕಲ್ಲಿ ಏನೆಲ್ಲ ಪಾರ್ಟ್ಸ್ ಇರುತ್ತೆ ಅಂತ ನೋಡೋಣ, ಆಮೇಲೆ ಈಚ್ ಪಾರ್ಟ್ ಏನು ವರ್ಕ್ ಮಾಡುತ್ತೆ ಅಂತ ನೋಡೋಣ. ದಿಸ್ ಈಸ್ ದ ಲಿಸ್ಟ್ ಆಫ್ ದ ಪಾರ್ಟ್ಸ್ ಆಫ್ ಎ ಮೈಕ್, ಎ ನಾರ್ಮಲ್ ಮೈಕ್. ಇದಿಷ್ಟರಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟ್ ಯಾವುದು ಅಂದರೆ ಡಯಾಫಾರ್ಮ್. ಓಕೆ, ಆಮೇಲೆ ಇದು ಬ್ಲ್ಯಾಕ್ ಪ್ಲೇಟ್, ದ ಕಾಪರ್ ರಿಂಗ್ ಆ್ಯಂಡ್ ದ ಕೆಪಾಸಿಟರ್. ಫಸ್ಟ್ ಒನ್ ಏನು ಫಿಲ್ಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಿಂಗೆ ಸರ್ಫೇಸಲ್ಲಿ ಏನಿರುತ್ತೆ, ಮಫಲ್ ಈ ಥರದ್ದೆಲ್ಲ ಇರುತ್ತೆ. ಸೊ ದಿಸ್ ಇಸ್ ದ ಮೈಕ್. ನಿಮಗೆ ಕಾಣಿಸುತ್ತೆ, ಜಸ್ಟ್ ಅ ಫಿಲ್ಟರ್ ಈ ರೀತಿ ಸಪ್ರೇಟ್ ಇರ್ತದೆ. ಮತ್ತು ಇದು ಕೂಡ ಪ್ರೊಟೆಕ್ಟಿಂಗ್ ಮೆಶ್ ಇರುತ್ತೆ ಲೈಕ್ ದಿಸ್. ನೆಕ್ಸ್ಟ್ ಒನ್ ಏನು ಕೇಸ್ ಹೇಳಿದಾರಲ್ವ, ದಿಸ್ ಇಸ್ ಎ ಸಾಲಿಡ್ ಮೆಟಲ್ ಬಾಡಿ, ಅದನ್ನೆಲ್ಲ ಹೋಲ್ಡ್ ಮಾಡಿರುತ್ತೆ. ಈ ಥರ್ಡ್ ಒನ್ ಏನು ಹೇಳ್ತೀರಲ್ವ ಡಯಾಫಾರ್ಮ್, ಇಟ್ ಈಸ್ ಥಿನ್ ಪೇಪರ್ ರೀತಿ. ಅದು ಆ್ಯಕ್ಚುಲಿ ಇದಕ್ಕಿಂತ ಥಿನ್ ಅಂದರೆ ಥಿನ್ನು, ವೆರಿ ಸೆನ್ಸಿಟಿವ್. ಒಂದು ಗಾಳಿಗೆ ಹೆಂಗೆ ವೈಬ್ರೇಟ್ ಆಗುತ್ತೋ ಹಾಗೆ ನಾವು ಮಾತಾಡ್ತಿದ್ದೀವಲ್ವ, ಈ ವಾಯ್ಸ್ಗೂ ಕೂಡ ಅದು ಪರ್ಫೆಕ್ಟ್ ವೈಬ್ರೇಷನ್ ಕೊಡುತ್ತೆ. ಅಂದರೆ ಎಲ್ಲ ಒಂದು ಸ್ವರಗಳಿಗೆ ಅದು ಪರ್ಟಿಕ್ಯುಲರಾಗಿ ವೈಬ್ರೇಟ್ ಮಾಡುತ್ತೆ, ಪರ್ಟಿಕ್ಯುಲರ್ ವೇನಲ್ಲಿ ವೈಬ್ರೇಟ್ ಮಾಡುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಕಾಲ್ಡ್ ಡಯಾಫಾರ್ಮ್. ಇಟ್ಸ್ ಅ ವೆರಿ ಥಿನ್ ಮೆಂಬ್ರೇನ್. ಓಕೆ, ಇನ್ನು ಉಳಿದಿದ್ದೆಲ್ಲ ಲೈಕ್ ಸ್ಪೇಸರ್, ಸ್ವಲ್ಪ ಗ್ಯಾಪ್ ಇರುತ್ತೆ ಈ ಒಂದು ಡಯಾಫ್ರಾಮು. ಅದಾದಮೇಲೆ ನಮಗೆ ಬ್ಲ್ಯಾಕ್ ಪ್ಲೇಟ್ ಇರುತ್ತೆ. ಈ ಬ್ಲ್ಯಾಕ್ ಪ್ಲೇಟ್ ಮತ್ತು ಡಯಾಫ್ರಾಮ್ ಮಧ್ಯೆ ಗ್ಯಾಪ್ ಇರಬೇಕು. ಸೊ ದಾಟ್ ಒನ್ ಯು ಶುಡ್ ನೋ. ಇವೆರಡರ ಮಧ್ಯೆ ಒಂದು ಗ್ಯಾಪ್ ಇರುತ್ತೆ, ಸ್ಮಾಲ್ ಗ್ಯಾಪ್ ಇರುತ್ತೆ. ಆ ಗ್ಯಾಪು ಜಾಸ್ತಿ ಮತ್ತು ಕಡಿಮೆ ಆಗುತ್ತೆ, ಯಾಕೆಂದರೆ ಡಯಾಫ್ರಾಮ್ ಎಕ್ಸ್ಪ್ಯಾನ್ಷನ್ನು ಕಾಂಟ್ರಾಕ್ಷನ್ ಆಗ್ತಾ ಇರುತ್ತಲ್ವ. ಸೊ ಇದು ಫಿಕ್ಸ್ಡ್ ಇರುತ್ತೆ ಬ್ಲ್ಯಾಕ್ ಪ್ಲೇಟು. ಡಯಾಫ್ರಾಮಿಂಗೆ ಹತ್ತಿರ ಬರೋದು, ದೂರ ಹೋಗೋದು, ಬಿಕಾಸ್ ಆಫ್ ಸೌಂಡ್ ಈ ಥರ ಆಗ್ತಾ ಇರುತ್ತೆ. ಸೊ ಈ ಗ್ಯಾಪ್ ವೇರಿಯೇಷನ್ ಆಗೋದನ್ನ ಸೆನ್ಸ್ ಮಾಡ್ತಾ ಕೂತಿರುತ್ತೆ ಒಂದು ಇಂಪಾರ್ಟೆಂಟ್ ಸೆನ್ಸರ್, ಅದೇ ನಮ್ಮ ಕೆಪಾಸಿಟರ್. ಓಕೆ, ಈ ಕೆಪಾಸಿಟರ್ಗೆ ಏನು ಚೇಂಜಸ್ ಆಗ್ತಿದೆ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಅಂದರೆ ಪ್ರೆಷರ್ ಚೇಂಜ್ ಆಗ್ತಾ ಇರೋದ್ರಿಂದ ಗಾಳಿಯಲ್ಲಿ ಡಯಾಫ್ರಾಮ್ ಮೂಮೆಂಟನ್ನು ಅದು ಸೆನ್ಸ್ ಮಾಡುತ್ತೆ ಕೆಪಾಸಿಟರ್. ಸೊ ಇಟ್ ಕೆಪಾಸಿಟರ್ ಅಂದರೆ ಜಸ್ಟ್ ಅಂಡರ್ಸ್ಟ್ಯಾಂಡ್, ದಿಸ್ ಈಸ್ ಎಲೆಕ್ಟ್ರಿಕಲ್ ಎನರ್ಜಿ. ಕಡಿಮೆ ಆಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ, ವೇರಿಯೇಷನ್ ಆಗ್ತಾ ಇರುತ್ತೆ. ಆ ವೇರಿಯೇಷನ್ನ PCBA ಅಥವಾ ಫೆಟ್ ಆ್ಯಕ್ಚುಲಿ ಆ್ಯಂಪ್ಲಿಫೈ ಮಾಡುತ್ತೆ. ಈ ಎಲ್ಲ ಚೇಂಜಸ್ಸು ತುಂಬ ಮೈನ್ಯೂಟ್ ಇರುತ್ತೆ. ನಾವು ಮಾತಾಡ್ತಾ ಇರಬೇಕಾದ್ರೆ ನಮ್ಮ ಸುತ್ತಮುತ್ತ ಇರುವಂಥ ಎಷ್ಟೋ ಪಾರ್ಟಿಕಲ್ಸ್ ವೈಬ್ರೇಟ್ ಮಾಡ್ತಾ ಇರುತ್ತೆ. ಯು ನೋ ದಿಸ್ ಈಸ್ ಕಾಲ್ಡ್ ರೆಸೋನೆನ್ಸ್. ಸೊ ನೀವು ರೆಸೋನೆನ್ಸ್ ಕಾನ್ಸೆಪ್ಟನ್ನ ಬೇಕಿದ್ರೆ ಒಂದ್ಸಲಿ ಹೋಗಿ ಎಲ್ಲಾದರೂ ಲೈಕ್ ಜಸ್ಟ್ ಗೂಗಲಿಗೆ ಒಂದ್ಸಲಿ ಕೇಳಿ, ರೆಸೋನೆನ್ಸ್ ಅಂತ ಕೇಳಿ. ಇಟ್ ವಿಲ್ ರೆಸ್ಪಾಂಡ್ ಟು ಯು ಇನ್ ಅ ಬೆಟರ್ ವೇ. ಓಕೆ, ದಟ್ ಈಸ್ ಹೌ ಯು ಕ್ಯಾನ್ ಕಾನ್ವರ್ಸ್ ಆ್ಯಂಡ್ ಯು ಶುಡ್ ಗೆಟ್ ಟು ನೋ. ಜಸ್ಟ್ ರಿಮೆಂಬರ್ ದಿಸ್, ವೆನ್ ವಿ ಸ್ಪೀಕ್ ಅಥವಾ ಯಾವುದೇ ವೈಬ್ರೇಷನ್ ಆಗಿರಲಿ, ಆ ವೈಬ್ರೇಷನ್ಗೆ ಸಿಮಿಲರ್ ರೆಸೋನೆಂಟ್ ಇರುವಂತಹ ಪಾರ್ಟಿಕಲ್ ಇತ್ತು ಅಂದರೆ ಅದು ಕೂಡ ವೈಬ್ರೇಟ್ ಆಗುತ್ತೆ. ಸೊ ನಾವು ಹೇಳ್ತೀವಲ್ಲ ಫ್ರೆಂಡ್ಸ್ ಎಲ್ಲ, ನನ್ನ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗ್ತಾನವನು, ಅದಕ್ಕೆ ನಾವು ಫ್ರೆಂಡ್ಸು, ಕ್ಲೋಸ್ ಫ್ರೆಂಡ್ಸು. ಓಕೆ, ಫ್ರೀಕ್ವೆನ್ಸಿ ಮ್ಯಾಚ್ ಆದರೆ ಮಾತ್ರ ಕ್ಲೋಸ್ ಫ್ರೆಂಡ್ಸ್ ಆಗೋದು, ರೈಟ್? ಸೊ ಆ ರೀತಿ ಓಕೆ, ನಮ್ಮ ವಾಯ್ಸಿಗೆ ಮ್ಯಾಚ್ ಆಗುವಂಥ ಫ್ರೀಕ್ವೆನ್ಸಿ ಇರುವಂಥ ಪಾರ್ಟಿಕಲ್ಸ್ ಇದ್ದರೆ ದೇ ವೈಬ್ರೇಟ್. ಬಟ್ ಡಯಾಫ್ರಾಮ್ is very sensitive. It vibrate for each and every vibration, that is from 20 Hz to 20,000 Hz. ಅದು ಬೇಡ ನಿಮಗೆ, ಜಸ್ಟ್ ಯು ಶುಡ್ ನೋ ದಿಸ್. ಈ ಕೆಪಾಸಿಟರಲ್ಲಿ ಏನು ಸ್ಮಾಲ್ ಕರೆಂಟ್ ಚೇಂಜ್ ಆಗುತ್ತಲ್ವ, ಅದನ್ನು ಆ್ಯಂಪ್ಲಿಫೈ ಮಾಡೋದೇ ಫೆಟ್. ಓಕೆ, ಸೊ ಎಕ್ಸ್ಪ್ಯಾನ್ಷನ್ ಬಂದ್ಬಿಟ್ಟು ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಅಂತ. ನೀವು ಎಲ್ಲ ನೆನ್ಪಿಟ್ಕೋಬೇಕು ಅಂತೇನಿಲ್ಲ, ಜಸ್ಟ್ ಈ ವರ್ಡಿಂಗ್ಸ್, ನ್ಯೂ ವರ್ಡಿಂಗ್ಸು ಒಂದ್ಸಲಿ ನಿಮಗೆ ಹೋಗ್ಲಿ ಕಿವಿಲಿ ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ಇದೇನು ಮಾಡುತ್ತೆ ಅಂದರೆ ಜಸ್ಟ್ ಆ್ಯಂಪ್ಲಿಫೈಸ್ ದ ಕರೆಂಟ್ ಚೇಂಜ್ ಇನ್ ದ ಕೆಪಾಸಿಟರ್. ಆಯಿತಾ? ಕೆಪಾಸಿಟರಲ್ಲಿ ತುಂಬ ಸ್ಮಾಲ್ ಕರೆಂಟ್ ಚೇಂಜ್ ಆಗುತ್ತೆ, ಆ ಚೇಂಜಸ್ನ ಆ್ಯಂಪ್ಲಿಫೈ ಮಾಡುತ್ತೆ. ಆ್ಯಂಪ್ಲಿಫೈ ಮಾಡಿದಾಗ ನಮಗೆ ಅದು ಒಂದು ಯೂಸಬಲ್ ಸಿಗ್ನಲ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಯೂಸಬಲ್ ಸಿಗ್ನಲ್ನ ನಾವು ಡಿಜಿಟಲ್ ಆಗಿ ಸೇವ್ ಮಾಡ್ತೀವಿ, ಸೊ ದಟ್ ನಮ್ಮ ಆಡಿಯೋ ಡಿಜಿಟಲ್ ಸಿಗ್ನಲ್ ಆಗಿ ಕನ್ವರ್ಟ್ ಆಗುತ್ತೆ. ದಿಸ್ ಈಸ್ ಹೌ ದ ಮೈಕ್ ವರ್ಕ್ಸ್. ಸೊ ಇದರಲ್ಲಿ ನಮಗೆ ಬೇಸಿಕಲಿ
ನೀಟಾಗಿ ಅರ್ಥ ಆಗಬೇಕಿರೋ ಪಾರ್ಟ್ ಬಂದ್ಬಿಟ್ಟು ಕೆಪಾಸಿಟರ್. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ನೋಡಿ, ಇದು ಕೆಪಾಸಿಟರು. ಇದರಲ್ಲಿ ಫಸ್ಟ್ ನಾವು ಎಲೆಕ್ಟ್ರಿಕಲ್ ಎನರ್ಜಿನ ಸಪ್ಲೈ ಮಾಡ್ತೀವಿ, ಮೀನ್ಸ್ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡಿದಾಗ ಸೊ ಸರ್ಕ್ಯೂಟ್ ರೆಡಿ ಇರುತ್ತೆ. ಯಾಕೆ ಇದರಲ್ಲಿ ಮೊದಲೇ ಎಲೆಕ್ಟ್ರಿಕಲ್ ಸಪ್ಲೈ ಇರುತ್ತೆ ಅಂತ ಹೇಳಿದ್ರೆ, ಈಗ ನಮಗೆ ಈ ಪಾರ್ಟ್ ಏನಿದೆಯಲ್ಲ ಬ್ಯಾಟ್ರಿ ಅಂತ ಏನು ತೋರಿಸಿದ್ದಾರೆ, ಸೊ ಅದು ನಮ್ಮ ಕೆಪಾಸಿಟೆನ್ಸ್. ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಕೆಪಾಸಿಟೆನ್ಸ್ ಅಂತ ಹೇಳಿದ್ರೆ, ಜಸ್ಟ್ ದ ಮೂಮೆಂಟ್ ಆಫ್ ದಿಸ್ ಡಯಾಫಾರ್ಮ್ ಅಷ್ಟೇ. ಈಗ ಡಯಾಫಾರ್ಮ್ ಮತ್ತು ಬ್ಲ್ಯಾಕ್ ಪ್ಲೇಟ್ ಮಧ್ಯೆ ಒಂದು ಗ್ಯಾಪ್ ಇದೆ ಅಲ್ವಾ, ಈ ಗ್ಯಾಪ್ ಕಡಿಮೆ ಮತ್ತು ಜಾಸ್ತಿ ಆಗುತ್ತೆ ಸೌಂಡ್ ವೇವ್ಸ್ ಅದಕ್ಕೆ ಹಿಟ್ ಮಾಡಿದಾಗ. ಲೈಕ್ ಏನೋ ಇದು ಮೂವ್ಮೆಂಟ್ ಮಾಡಿದಾಗ, ಸೊ ಇಲ್ಲಿ ಫಿಕ್ಸ್ಡ್ ಪ್ಲೇಟ್ ಇದ್ರೆ ಡೆಫಿನೆಟ್ಲಿ ದೇರ್ ಈಸ್ ಅ ಇನ್ಕ್ರೀಸ್ ಅಂಡ್ ಲೈಕ್ ಏನೋ ಗ್ಯಾಪ್ ಕಡಿಮೆ ಮತ್ತು ಜಾಸ್ತಿ ಆಗೋದಾಗುತ್ತೆ. ಸೊ ದಟ್ ಸಿಂಪಲ್ ಥಿಂಗ್ ಹ್ಯಾಪನ್ಸ್. ಸೊ ಆ ಚೇಂಜಸ್ನ ಕೆಪಾಸಿಟರ್ ರೀಡ್ ಮಾಡುತ್ತೆ. ಈ ಚೇಂಜಸ್ನ ನಾವು ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಿದ್ವಿ. ಸೊ ಮೈಕ್ರೋಫೋನ್ಸಲ್ಲಿ ನಮಗೆ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಬಂದ್ಬಿಟ್ಟು ಕೆಪಾಸಿಟರ್. ಈವನ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಂತ ಹೇಳಿದ್ರೆ ಮೈಕ್ಸ್ ಅಂತ ಇದೆ ಈಗ, ಆ ಒಂದು ಮೈಕ್ಸ್ಗಲ್ಲೂ ಕೂಡ ನಮಗೆ ದ ಕೆಪಾಸಿಟರ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ಏನು ನೀವು ನೋಡ್ತಾ ಇದ್ದೀರ ಮೈಕ್ ಸೈಜು, ಜಸ್ಟ್ ಲೈಕ್ ಶುಗರ್ ಗ್ರೈನ್ ಸೈಜ್ ಇರುತ್ತಲ್ವ, ಅದಕ್ಕಿಂತ 2 ಪಟ್ಟು ದೊಡ್ಡದಿರ್ಬೋದು. ಅಷ್ಟು ಸಣ್ಣ ಸೈಜಲ್ಲಿ ನಮಗೆ ಇವತ್ತು ಮೈಕ್ ರೆಡ್ಯೂಸ್ ಆಗಿದೆ. ವೆರಿ 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 ಛೋಟ ಇಟ್ ಇಸ್. ಇಲ್ಲಿ ನಾನು ವರ್ಚುವಲ್ ಲ್ಯಾಬಲ್ಲಿ ನಿಮಗೆ ಕೆಪಾಸಿಟೆನ್ಸ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ತೋರಿಸ್ತೀನಿ. ಈಗ ನೀವು ಒನ್ ಆಫ್ ದ ಪ್ಲೇಟ್ನ ನೀವು ಡಯಾಫಾರ್ಮ್ ಅಂದ್ಕೊಳ್ಳಿ, ಇನ್ನೊಂದು ಬ್ಲ್ಯಾಕ್ ಪ್ಲೇಟ್ ವಿಚ್ ಇಸ್ ಸಪೋರ್ಟಿಂಗ್ ಪ್ಲೇಟ್. ಓಕೆ, ಈ ಎರಡರ ಮಧ್ಯೆ ಒಂದು ಗ್ಯಾಪ್ ಕೊಟ್ಟಿರ್ತಾರೆ. ಅಲ್ಲಿ ನಾವು ಬೇರೆ ಬೇರೆ ಮಟೀರಿಯಲ್ಸ್ ಅಥವಾ ಡೈಎಲೆಕ್ಟ್ಸ್ ಅಂತ ಕರಿತೀವಿ, ಅದನ್ನು ಇಟ್ಟಿರ್ತೀವಿ. ಬಟ್ ಇನ್ ಮೈಕಲ್ಲಿ ಅದು ಏರೇ ಇರುತ್ತೆ. ಈಗ ಟಾಪ್ ಲೇಯರ್ನೇ ಡಯಾಫಾರ್ಮ್ ಅಂತ ಕರ್ಕೋತೀನಿ. ಚೇಂಜಸ್ ಮಾಡಿದ್ರೆ ಆ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪ್ಲೇಟ್ಸ್ ಚೇಂಜ್ ಆದಾಗ ಏನಾಗುತ್ತೆ, ಎಲ್ಲಿ ನೋಡಬೇಕು ಅಂದರೆ ಇಲ್ಲಿ ನೋಡಿ, ಕೆಪಾಸಿಟೆನ್ಸ್ ಅಂತ ಹೇಳ್ತಿದ್ದಾರೆ. 0.36 ಪಿಕೋ ಫ್ಯಾರೆಡ್ ಅಂತ ಹೇಳ್ತಾರೆ. ಪಿಕೋ ಫ್ಯಾರೆಡ್ ಅಂದರೆ 1 ಫ್ಯಾರೆಡ್ ತೊಗೊಂಡ್ರೆ ನಾವು ಕೆಪಾಸಿಟೆನ್ಸ್ ಯೂನಿಟ್ ಇಸ್ ಫ್ಯಾರೆಡ್. ಇದು ಪಿಕೋ ಫ್ಯಾರೆಡ್ ಅನ್ನೋದು 1 ಟ್ರಿಲಿಯನ್ತ್ ಪಾರ್ಟ್ ಆಫ್ ಫ್ಯಾರೆಡ್. ಆ್ಯಕ್ಚುಲಿ ವೆರಿ ವೆರಿ ಸ್ಮಾಲ್ ಚೇಂಜ್ ಇನ್ ಕರೆಂಟ್. ಆ್ಯಕ್ಚುಲಿ ಅದಕ್ಕೆ ನಾನು ಹೇಳಿದ್ದು ವೆರಿ ಸ್ಮಾಲ್ ಕರೆಂಟ್. ಅದಕ್ಕೋಸ್ಕರನೇ ಅದನ್ನು ಆ್ಯಂಪ್ಲಿಫೈ ಮಾಡೋಕ್ಕೆ ನಮಗೆ FET ಇರುತ್ತೆ. ಈಗ ನಾನು ಪ್ಲೇಟ್ ಡಿಸ್ಟೆನ್ಸ್ನ ಚೇಂಜ್ ಮಾಡ್ತೀನಿ. ಕೆಪಾಸಿಟೆನ್ಸ್ ಏನಾಯಿತು, ಜಾಸ್ತಿ ಆಯಿತು. ದೂರ ಮಾಡ್ತಾ ಇದ್ದಂಗೆ ಕೆಪಾಸಿಟೆನ್ಸ್ ಕಡಿಮೆ ಆಯ್ತಲ್ವಾ. ಸೊ ಈ ರೀತಿ ಜಾಸ್ತಿ ಕಡಿಮೆ ಆಗುವಂಥ ಕೆಪಾಸಿಟೆನ್ಸ್ನ ನಾವು ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ನ ಯೂಸ್ ಮಾಡಿ, ದಟ್ ಈಸ್ ADC. ಐ ವಿಲ್ ರೈಟ್ ದ್ಯಾಟ್. ಈ ರೀತಿ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ ಅಂತ ಇರುತ್ತೆ. ದಟ್ ಕನ್ವರ್ಟ್ಸ್ ದ ಚೇಂಜಸ್ ಆಫ್ ಪ್ಲೇಟ್ ಮೋಷನ್. ಓಕೆ, ಇದು ಮೇಲ್ಗಡೆ ಹೋದರೆ ಪಾಸಿಟಿವ್ ಚೇಂಜ್, ಪ್ಲೇಟ್ ಕೆಳಗಡೆ ಬಂದರೆ ಅದು ನೆಗೆಟಿವ್ ಚೇಂಜ್. ಇಫ್ ಡಯಾಫ್ರಾಮ್ ಇಸ್ ಚೇಂಜಿಂಗ್ ಅಂದರೆ ಅಥವಾ ಮೂವ್ಮೆಂಟ್ ಆಗ್ತಾ ಇದ್ದರೆ, ಇದನ್ನು ರೈಟ್ ಸೈಡಿಗೆ ಮೂವ್ ಆಗೋದನ್ನು ನಾವು ಪಾಸಿಟಿವ್ ಚೇಂಜ್, ಲೆಫ್ಟ್ ಸೈಡಿಗೆ ಮೂವ್ ಆದರೆ ಅದನ್ನು ನೆಗೆಟಿವ್ ಚೇಂಜ್ ಅಂದ್ಕೊಂಡ್ರೆ ಫ್ರಮ್ ದ ಮೀನ್ ಪೊಸಿಷನ್. ಸೊ ಇದನ್ನು ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ ಒಂದು ಪರ್ಟಿಕ್ಯುಲರ್ ವೇನಲ್ಲಿ ಅದನ್ನು ಸ್ಟೋರ್ ಮಾಡುತ್ತೆ ಡಿಜಿಟಲ್ ಫಾರ್ಮಲ್ಲಿ. ಈಗ ಡಯಾಫ್ರಾಮ್ ಅಪ್ ಡೌನ್, ಅದಕ್ಕೆ ಪಾಸಿಟಿವ್ ಸೈಡ್ ನೆಗೆಟಿವ್ ಸೈಡ್ ಮೂವ್ ಆಗ್ತಾ ಇದೆ, ಎರಡೂ ಕಡೆ ಮೂವ್ ಆಗ್ತಾ ಇದೆ ಅಂದಾಗ ನಮಗೆ ಒಂದು ವೇವ್ ಫಾರ್ಮ್ ರೆಡಿ ಆಗುತ್ತೆ. ಇದು ಮೀನ್ ಪೊಸಿಷನ್ 0 ಅಂದ್ಕೊಂಡ್ರೆ +1 ಹೋಗಿತ್ತು, ನೆಕ್ಸ್ಟ್ -0.5, ದೆನ್ +2, -1, ಈ ಥರ ಅದು ಎಷ್ಟು ವೈಬ್ರೇಟ್ ಆಗುತ್ತೋ ಈ ರೀತಿ ಆ ವೈಬ್ರೇಷನಿಗೆ ತಕ್ಕನಾಗೆ ಒಂದು ವೇವ್ ಫಾರ್ಮ್ನ ರೆಡಿ ಮಾಡ್ಕೊಳ್ಳುತ್ತೆ ಈ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್. ಸೊ ಈ ವೇವ್ ಫಾರ್ಮಲ್ಲಿ ನಮಗೆ ಈ ಸೌಂಡು ಡಿಜಿಟಲ್ ಫಾರ್ಮಲ್ಲಿ ಸ್ಟೋರ್ ಆಗುತ್ತೆ. ಇದೇ ಏನು ಡಿಜಿಟಲ್ ಫಾರ್ಮಲ್ಲಿರುವಂತಹ ಸೌಂಡನ್ನ ನಾವು ಮತ್ತೆ ಈ ಸ್ಪೀಕರಲ್ಲಿ ಹಾಕಿ, ಅಂದರೆ ಸ್ಪೀಕರಲ್ಲಿ ನಾವು ಮತ್ತೆ ಸೌಂಡ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡ್ಕೋತೀವಿ. ಮತ್ತು ಇದೇ ಡಯಾಫಾರ್ಮ್ ನಮಗೆ ಪ್ರಾಪರಾಗಿ ಈ ಅಕಾರ್ಡಿಂಗ್ ಟು ದಿಸ್ ವೇವ್ ಮತ್ತೆ ವೈಬ್ರೇಟ್ ಮಾಡುತ್ತೆ, ಮತ್ತೆ ನಮಗೆ ಸ್ಪೀಕರಲ್ಲಿ ಸೌಂಡ್ ಮಾಡಿ ಕೊಡುತ್ತೆ. ಅದೇ ಸೌಂಡ್ ನಾವು ಕೇಳಿಸ್ಕೊಳ್ತೀವಿ. ದಿಸ್ ಇಸ್ ಹೌ ಇಟ್ ಈಸ್ ಇಂಟರ್ ಕನೆಕ್ಟೆಡ್. ಈಗ ಮೈಕ್ ಯಾವ ರೀತಿ ಏರ್ ಪ್ರೆಷರ್ ಮತ್ತು ಸೌಂಡ್ನ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಮಾಡುತ್ತೋ, ಸ್ಪೀಕರ್ ನಮಗೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಸೌಂಡ್ ಆಗಿ ಕನ್ವರ್ಟ್ ಮಾಡಿ ಕೊಡುತ್ತೆ. ನಮಗೆ ಆ್ಯಕ್ಚುಲಿ ಸ್ಪೀಕರಲ್ಲಿ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಹಾಗೆ ರೈಟ್ ಹ್ಯಾಂಡ್ ಥಂಬ್ ರೂಲ್ ಎರಡೂ ಕೂಡ ಬರುತ್ತೆ. ಅಲ್ಲಿ ನಿಮಗೆ ಸಿಲೆಬಸ್ಸು ಗೊತ್ತಾಗುತ್ತೆ. ಹಾಗೆ ಈ ಟೆಕ್ನಾಲಜಿಯನ್ನು ಅಲ್ಲಿ ಯಾವ ರೀತಿ ಬಳಸಿದ್ದಾರೆ ಅಂತ ಸ್ಪೀಕರಲ್ಲಿ ಇನ್ ಡೀಟೇಲಾಗಿ ಗೊತ್ತಾಗುತ್ತೆ. ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಓಕೆ, ಮೈಕ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ದ ಪ್ರೈಮರಿ ಐಟಮ್ ಏನು ಅಂದರೆ ಕೆಪಾಸಿಟೆನ್ಸ್, ಅಂದರೆ ಕೆಪಾಸಿಟರ್. ಈ ಕೆಪಾಸಿಟರಲ್ಲಿ ನಮಗೆ ಒಂದು ಫಿಕ್ಸ್ಡ್ ಬ್ಲ್ಯಾಕ್ ಪ್ಲೇಟ್ ಇರುತ್ತೆ, ಇನ್ನೊಂದು ಮೂವಿಂಗ್ ಪ್ಲೇಟ್, ಅದನ್ನು ಮೆಂಬ್ರೇನ್ ಅಂತ ಕರಿತೀವಿ. ವೆರಿ ಥಿನ್
material it is, it responds to the sound happening around the environment. ಓಕೆ, ಈ ಥರದ್ದು ಮೈಕು ನಮಗೆ ಯೂನಿ ಡೈರೆಕ್ಷನಲ್ಲಿದೆ, ಓಮ್ನಿ ಡೈರೆಕ್ಷನಲ್ಲಿದೆ, ಬೇರೆ ಬೇರೆ ಡೈರೆಕ್ಷನಿಂದ ಬರೋ ಸೆನ್ಸಿಟಿವ್ ಸೌಂಡ್ನು ಕೂಡ ಕ್ಯಾಪ್ಚರ್ ಮಾಡುವಂತಹ ಮೆಂಬ್ರೈನ್ಸ್ನ ಡೆವಲಪ್ ಮಾಡಿದ್ದಾರೆ. ಹಾಗಾಗಿ ನಮಗೆ ಸೆನ್ಸಿಟಿವ್ ಸೌಂಡ್ಸ್ ಕೂಡ, ಅದು ಡಿಪೆಂಡ್ಸ್ ಆನ್ ದ ಮೈಕ್ ಯು ಆರ್ ಆಪ್ಟಿಂಗ್, ಅಥವಾ ಎಲ್ಲಿ ನಾವು ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತ. ಓಕೆ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸಲ್ಲೇ ಡಿಫ್ರೆಂಟ್ ಮೈಕ್ಸ್ ಇರುತ್ತೆ, ವೋಕಲ್ಸಿಗೆ ಬೇರೆ ಮೈಕ್ಸ್ ಇರುತ್ತೆ, ಎಲ್ಲ ಫೋನ್ಸ್ಗಳಲ್ಲೂ ಇವಾಗ ಒಂದು ಪರ್ಟಿಕ್ಯುಲರ್ ಮೈಕ್ಸ್ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ, ಲೈಕ್ ದಟ್. ಓಕೆ, ದರ್ ಆರ್ ಡಿಫ್ರೆಂಟ್ ಅಪ್ಲಿಕೇಶನ್ಸ್, ಅದ್ರದ್ದು ಡಿಪೆಂಡ್ಸ್ ಅಪ್ಲಿಕೇಶನ್ ಏನಿದೆ ನಮಗೆ ರಿಯಲ್ ಲೈಫಲ್ಲಿ, ಅದ್ರ ಮೇಲೆ ನಮಗೆ ಆ ಮೈಕ್ನ ಟೈಪು ಕೂಡ ಡಿಫೈನ್ ಆಗುತ್ತೆ. ಇದು ಆ್ಯಕ್ಚುಲಿ ನಮ್ಮ ಫೋನ್ಸಲ್ಲೆಲ್ಲ ಇರುವಂಥ ಸ್ಮಾಲ್ ಮೈಕ್ಸ್. ಆ್ಯಕ್ಚುಲಿ ಇದು ಫಸ್ಟ್ ಲೇಯರ್ ನಿಮಗೆ ಫಿಲ್ಟರ್ಸ್ ಇರುತ್ತೆ, ಫಿಲ್ಟರ್ ಆದಮೇಲೆ ನಮಗೆ ಇಮಿಡಿಯೇಟ್ಲಿ ದ ಡಯಾಫ್ರಾಮ್ ಇರುತ್ತೆ. ಆ ಡಯಾಫ್ರಾಮ್ ಬಿಟ್ಟು ಸ್ಮಾಲ್ ಗ್ಯಾಪ್ ಆದಮೇಲೆ ನಮಗೆ ಬ್ಲ್ಯಾಕ್ ಪ್ಲೇಟ್ ಇರುತ್ತೆ. ಓಕೆ, ಸೊ ಆ ಬ್ಲ್ಯಾಕ್ ಪ್ಲೇಟ್ ಓಕೆ ಆ ಒಂದು ವೈಬ್ರೇಟ್ ಆಗ್ತಾ ಇದ್ದ ಹಾಗೆ ಏನು ಮೆಂಬ್ರೇನು ಚೇಂಜ್ ಮಾಡ್ತಾ ಇರುತ್ತೆ ಅದರದ್ದು ಮೀನ್ ಪೊಸಿಷನ್, ಅದ್ರ ಮೇಲೆ ಆ ಏರ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಪ್ಲಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ ಕಡಿಮೆ ಜಾಸ್ತಿ ಆಗೋದ್ರಿಂದ ಇದರೊಳಗಿರುವಂಥ ಕೆಪಾಸಿಟೆನ್ಸ್ ಚೇಂಜ್ ಆಗುತ್ತೆ, ಅದು ನಮಗೆ ರೆಕಾರ್ಡ್ ಆಗ್ತಾ ಹೋಗುತ್ತೆ ಡಿಜಿಟಲ್ ಫಾರ್ಮಲ್ಲಿ. ದಟ್ಸ್ ಆಲ್. ದಿಸ್ ಇಸ್ ಹೌ ದ ಮೈಕ್ ವರ್ಕ್ಸ್. ನಾನೇನಾದರೂ ಪಾಯಿಂಟ್ ಮಿಸ್ ಮಾಡಿದರೆ ರಿಲೇಟೆಡ್ ಟು ಮೈಕ್ ಕಮೆಂಟ್ ಮಾಡಿ. ಸೊ ಈವನ್ ಐ ಆಮ್ ಇನ್ ದ ಫೇಸ್ ಆಫ್ ಲರ್ನಿಂಗ್. ಓಕೆ, ಇಲ್ಲಿ ಯಾರೂ ಪರ್ಫೆಕ್ಟ್ ಅಂತ ಇರೋದಿಲ್ಲ. ಅಕಾಡೆಮಿಕ್ಸ್ನ ನಾನು ಈಸಿ ಮಾಡಿಕೊಡ್ಬೇಕು ಅನ್ನೋದೊಂದೇ ನನ್ನ ಉದ್ದೇಶ. ಹಾಗಾಗಿ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಓಕೆ, ನೀವು ಕಮೆಂಟ್ ಮಾಡಿ, ಹಾಗೆ ಇಂಟ್ರ್ಯಾಕ್ಟ್ ಮಾಡ್ತಾ ಇರಿ. ನಿಮಗೆ ನಂದು ಎಕ್ಸ್ಪ್ಲನೇಷನ್ ಅಥವಾ ಕಂಟೆಂಟ್ ಇಷ್ಟ ಆಗ್ತಾ ಹೋದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ನಾವು ಸ್ಪೀಕರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಡೆಫಿನೆಟ್ಲಿ ಅದು ಜಸ್ಟ್ ಉಲ್ಟಾ ಆಫ್ ದಿಸ್, ಬಟ್ ಇಲ್ಲಿ ಸೇಮ್ ಮಟೀರಿಯಲ್ಸ್ ಇರೋದಿಲ್ಲ. ಅಲ್ಲಿ ನಮಗೆ ಡಿಜಿಟಲ್ ಸಿಗ್ನಲ್ನ ಈ ವೈಬ್ರೇಷನ್ ಆಫ್ ಮೆಂಬ್ರೇನ್ ಮಾಡಬೇಕಲ್ವಾ, ಈ ಡಯಾಫ್ರಾಮ್ ಮಾಡಬೇಕಲ್ವಾ, ಈಸಿ ಇಲ್ಲ. ಯಾಕೆಂದರೆ 1 ಸೆಕೆಂಡ್ಗೆ ಈಗಲೂ ಕೂಡ ಮೈಕ್ ಆ್ಯಕ್ಚುಲಿ ಮೋರ್ ದ್ಯಾನ್ 40,000 ಅಂದರೆ ಆ ಡಯಾಫ್ರಾಮ್ 40,000 ಟೈಮ್ಸ್ ವೈಬ್ರೇಟ್ ಆಗಿರುತ್ತೆ. ಆ 40,000 ವೈಬ್ರೇಷನ್ನ ವೇವ್ ಫಾರ್ಮಲ್ಲಿ ಡಿಜಿಟಲ್ ಫಾರ್ಮಲ್ಲಿ ರೆಕಾರ್ಡ್ ಆಗಿರುತ್ತೆ. ಇದನ್ನು ನಾವು ಮತ್ತೆ ಡಯಾಫಾರ್ಮಲ್ಲಿ ಆ ವೈಬ್ರೇಷನ್ನ ತರೋದು ಇಟ್ಸ್ ನಾಟ್ ಆನ್ ಈಸಿ. ಸೊ ಅಲ್ಲಿ ನಮಗೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಮತ್ತು ರೈಟ್ ಹ್ಯಾಂಡ್ ಥಂಬ್ ರೂಲ್ ವರ್ಕ್ ಆಗುತ್ತೆ. ಅದು ಯಾವ ರೀತಿ ವರ್ಕ್ ಆಗುತ್ತೆ, ಅಲ್ಲಿ ಎಲೆಕ್ಟ್ರಿಸಿಟಿ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್, the changing alternate current also plays an important role. Let us see how it works.